ನಾಯಕ ಗೆದ್ದಲ ನಾಯಕ ಏನಪ್ಪ ಏನು ಏನು ಗೆದ್ದಲ ನಾಯಕ ಆ ಹಳ್ಳಿಲಿ ನಾವು ಹುತ್ತನ್ನ ಕಟ್ಕೊಂಡಿದ್ವಿ, ಗೆದ್ದಲ ಮನೆಗಳನ್ನು ಕಟ್ಕೊಂಡಿದ್ವಿ. ಅಲ್ಲಿ ಅವರು ಔಷಧಿ ಸಿಂಪಡಣೆ ಮಾಡಿ ನಮ್ಮ ಜನಗಳೆಲ್ಲ, ನಮ್ಮ ಗೆದ್ದಲ ಹುಳಗಳೆಲ್ಲ ಸತ್ತೋಗ್ಬಿಟ್ಟಿದೆ ಗೆದ್ದಲ ನಾಯಕ. ಹೌದೇ? ಹಾಗಾಯ್ತೆ. ಮತ್ತೆ ಏನ್ ಮಾಡೋಣ ಮಿತ್ರ? ಇವಾಗ ಮನೆಗಳನ್ನ ಹುತ್ತಗಳನ್ನ ಕಟ್ಕೊಳಕ್ಕೆ ಅಂತ ಹೋದ್ರೆ, ಗೆದ್ದಲ ಹುತ್ತಗಳನ್ನ ಕಟ್ಕೊಳಕ್ಕೆ ಅಂತ ಹೋದ್ರೆ ಅಲ್ಲಿ ಜನಗಳು ಇದು ಮಾಡ್ತಾರೆ. ಈಗ ಅವರು ಬುದ್ಧಿವಂತರು, ಶಕ್ತಿಶಾಲಿಗಳು. ಈಗ ಏನು ಮಾಡೋದು ಗೆದ್ದಲ ನಾಯಕ? ನಾನೊಂದು ಸಲಹೆ ಕೊಡ್ಲಾ? ಆಯಿತು, ಕೊಡು ಮಿತ್ರ, ಏನು ನಿನ್ನ ಸಲಹೆ? ನಾವು ದುರ್ಬಲ ಯಾರಿದಾರೋ ಅವರನ್ನ ಹುಡುಕೋಣ, ಅವ್ರ ಹತ್ರ ಯಾಚನೆ ಮಾಡೋಣ, ನಾವು ಗೆದ್ದಲ ಮನೆಗಳನ್ನು ಕಟ್ಕೊಳ್ತೀವಿ ಅಂತೇಳಿ. ಹಾಗೆ ಆಯಿತು, ಯಾರು ನಿನಗೆ ದುರ್ಬಲರು ಅಂತ ಕಾಣಿಸುತ್ತೆ ಗೆದ್ದಲ ನಾಯಕ? ಈಗ ಹಳ್ಳಿಗಳಲ್ಲಂತೂ ಆಗೋದಿಲ್ಲ, ನಾವು ಕಾಡಿಗೆ ಹೋಗೋಣ. ಆ ಕಾಡಲ್ಲಿ ನಾವು ಏನು ಮಾಡೋಣ ಅಂತ ಹೇಳಿದರೆ, ಯಾರು ದುರ್ಬಲರು ಅಂತ ಹುಡುಕೋಣ ಅಂತೆ. ಆಯಿತು, ನಮ್ಮ ಯಾವ್ಯಾವ ಗೆದ್ದಲ ಪರಿವಾರಗಳಿದೆಯೋ ಎಲ್ಲದನ್ನು ಕರ್ಕೊಂಡು ನಡಿ, ದಟ್ಟ ಅರಣ್ಯದಲ್ಲಿ ಹೋಗೋಣ ಅಂತೆ. ಆಯಿತು ಗೆದ್ದಲ ನಾಯಕ, ಎಲ್ಲರೂ ಬನ್ನಿ. ಗೆದ್ದಲ ನಾಯಕ ಹೇಳ್ತಾ ಇದ್ದಾನೆ, ನಾವು ಹಳ್ಳಿಯಿಂದ ದಟ್ಟ ಅರಣ್ಯಕ್ಕೆ ಹೋಗೋಣ ಅಂತೆ. ಅಲ್ಲಿ ನಾವು ಹುಡುಕೋಣ ಯಾರು ದುರ್ಬಲರು ಅಂತ ಹೇಳ್ಬಿಟ್ಟು. ಹುಡುಕ್ತಾ 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 ಇರಬೇಕಾದ್ರೆ ಗೆದ್ದಲ ನಾಯಕ, ಅಲ್ಲೊಂದಿದೆ ನೋಡಿ ಮಾವಿನ ಮರ. ಆ ಮಾವಿನ ಮರದ ಮೇಲೆ ಎಷ್ಟಕ್ಕೊಂದು ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದೆ. ನನಗನ್ಸುತ್ತೆ ಅದು ದುರ್ಬಲ, ಅದು ನಾವು ಹೇಳಿದ್ದನ್ನು ಕೇಳುತ್ತೆ ಅಂತೇಳ್ಬಿಟ್ಟು ನಾವು ಫಸ್ಟಿಗೆ ಯಾಚನೆ ಮಾಡೋಣ, ಆಮೇಲೆ ಆ ಮರನ್ನೇ ಆಕ್ರಮಣ ಮಾಡ್ಕೊಳ್ಳೋಣ ಗೆದ್ದಲ ನಾಯಕ. ಹೌದು ಸ್ನೇಹಿತ, ಹೌದು, ನೀನು ಹೇಳ್ತಾ ಇರೋದು ಸರಿ ಇದೆ. ಅಲ್ಲಿ ಎಷ್ಟಕ್ಕೊಂದು ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದೆ. ಹೌದು, ನೀನು ಹೇಳ್ತಾ ಇರೋದು ನಿಜ. ಅದರ ಹತ್ರನೇ ಹೋಗಿ ಯಾಚನೆ ಮಾಡೋಣ ನಾವು. ಸರಿ ಬಾ, ಫಸ್ಟು ನಾವು ಹೋಗಿ ಯಾಚನೆ ಮಾಡೋಣ ಅಂತೆ. ಮಾವಿನ ಮರವೇ, ನಮಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಲ್ಲ. ಏನದು ಸಹಾಯ ಗೆದ್ದಲ ನಾಯಕ? ನೀನು ಎಷ್ಟೋ ಪಕ್ಷಿಗಳಿಗೆ ಇಲ್ಲಿ ಆಶ್ರಯ ಕೊಟ್ಟಿದೀಯ, ನಿನ್ನ ರೆಂಬೆ ಕೊಂಬೆಗಳಲ್ಲಿ ಆಶ್ರಯ ಕೊಟ್ಟಿದೀಯ. ನಮಗೂ ಒಂದು ಸ್ವಲ್ಪ ಹುತ್ತನ್ನು ಕಟ್ಕೊಳ್ಬೇಕು, ಮಳೆಗಾಲ ಬೇರೆ ಪ್ರಾರಂಭವಾಗ್ತಿದೆ. ಆಮೇಲೆ ನಾವು ಹೊರಟೋಗ್ತೀವಿ. ಹೇಗೆ ನೀನು ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದೆಯೋ ಅವುಗಳು ಗೂಡನ್ನು ಕಟ್ಕೊಂಡಿರ್ತವೆ. ಸ್ವಲ್ಪ ದಿನಗಳು ಕಳೆದ ಮೇಲೆ ಅವುಗಳು ಹೇಗೆ ಆ ಮರಿಗಳನ್ನು ಮಾಡಿ ಅವು ಹೋಗ್ತಾವೋ ಅದೇ ಥರನೇ ನಾವು ಹೋಗ್ತೀವಿ. ನಮಗೂ ಒಂದು ಸ್ವಲ್ಪ ದಿನ ಅವಕಾಶ ಮಾಡಿಕೊಡು, ಮಳೆಗಾಲ ಬೇರೆ ಪ್ರಾರಂಭವಾಗ್ತಾ ಇದೆ, ನಮ್ಮ ಪರಿವಾರ ಬೇರೆ ಇದೆ. ನನಗೇನು ತೊಂದರೆ ಇಲ್ಲ ಗೆದ್ದಲ ನಾಯಕ. ಯಾಕೆ ಅಂತ ಹೇಳಿದರೆ, ನಾನು ಎಷ್ಟೋ ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದ್ದೀನಿ, ಅವುಗಳು ಇರುತ್ತೆ. ಸ್ವಲ್ಪ ದಿನ ಆದಮೇಲೆ, ಕಾಲ ಉರುಳಿದ ಮೇಲೆ ಅವು ಹೊರಟೋಗುತ್ತೆ. ಬಟ್ ನಿನ್ನಿಂದ ನನಗೂ ತೊಂದರೆ ಆಗಬಾರ್ದು, ಆ ಪಕ್ಷಿಗಳಿಗೂ ತೊಂದರೆ ಆಗಬಾರ್ದು. ಆ ಥರ ನೀನು ನೋಡ್ಕೊಳ್ಳೋದಾದರೆ ನಾನು ನಿನಗೆ ಆಶ್ರಯ ಕೊಡ್ತೀನಿ. ಹೇ, ಅದರಲ್ಲೇನಿಲ್ಲ, ಅದರಲ್ಲೇನು ತಪ್ಪೇನಿಲ್ಲ. ನೀನು ಕೇಳೋದ್ರಲ್ಲೇನು ತಪ್ಪೇನಿಲ್ಲ ಮಾವಿನ ಮರವೇ. ನೀನು ಹೇಳೋದು ಸರಿಯೇ. ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ. ಸ್ವಲ್ಪ ದಿವಸ ಅಷ್ಟೇ, ಚೂರೇ ಚೂರು ದಿವಸ ನಾವು ಸ್ವಲ್ಪ ದಿವಸ ಇದ್ಬಿಡ್ತೀವಿ. ಆಮೇಲೆ ಮಳೆಗಾಲ ಮುಗಿಯತ್ತಲ್ಲ, ನಾವು ಬೇರೆ ಕಡೆ ಹೊರಟೋಗ್ಬಿಡ್ತೀವಿ. ಆಯ್ತಲ್ಲ? ಈ ಪಕ್ಷಿಗಳು ಇರುತ್ತಲ್ಲ ನಿನ್ನ ಹತ್ರ, ಅದೇ ಥರನೇ ಸ್ವಲ್ಪ ದಿವಸ, ಸ್ವಲ್ಪ ಆಯಿತಾ? ಚೂರೇ ಚೂರು ಪರಿವಾರ ಇದೆ ನೋಡಿಲಿ, ಎಲ್ಲ ಪರಿವಾರನ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಮಳೆಗಾಲ ಬೇರೆ, ಮಳೆ ಹನಿ ಬೇರೆ ಬೀಳ್ತಾ ಇದೆ. ನೀನು ಸ್ವಲ್ಪ ಆಶ್ರಯ ಕೊಟ್ಬಿಟ್ರೆ ನಾನು ಇದ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ದಿವಸ. ಮಳೆ ಮಳೆ ಮುಗಿಲಿ. ಆಯಿತು ಗೆದ್ದಲ ನಾಯಕ, ಆಯ್ತು, ಇರ್ಬೋದು, ಏನು ತೊಂದರೆ ಇಲ್ಲ. ಆಯಿತು, ನಿನ್ನ ಪರಿವಾರನೆಲ್ಲ ಕರಿಯಂತೆ. ನನ್ನ ಮರದಲ್ಲಿ ನೀನು ಗೆದ್ದಲನ್ನು ನೀನು ಇದು ಮಾಡ್ಕೋ ಅಂತೆ. ನಿನ್ನ ಏನು ಹುತ್ತ ಇದೆಯಲ್ಲ ಅದನ್ನು ಕಟ್ಕೋ ಅಂತೆ. ಧನ್ಯೋಸ್ಮಿ ಮಾವಿನ ಮರವೇ, ಧನ್ಯೋಸ್ಮಿ. ಹೀಗೆ ಸ್ವಲ್ಪ ಕಾಲ ಕಳೆಯುತ್ತೆ. ಗೆದ್ದಲ ಹುಳ ಅಂದರೆ ಗೆದ್ದಲ ನಾಯಕ ಗೆದ್ದಲು ಗೊತ್ತಲ್ಲ, ಕಟ್ಟೋದಕ್ಕೆ ಪ್ರಾರಂಭವಾಗುತ್ತೆ. ಮಾವಿನ ಮರವನ್ನು ಕೊರಿತಾ ಹೋಗುತ್ತೆ. ಗೆದ್ದಲ ಹುಳ ಅಂದರೆ ಗೊತ್ತಲ್ಲ ಸ್ನೇಹಿತರೆ, ಗೆದ್ದಲು ಕೊರಿತಾ ಹೋಗುತ್ತೆ. ಆ ಮಾವಿನ ಮರಕ್ಕೆ ಸ್ವಲ್ಪ ಯಾಕೋ ತನ್ನಲ್ಲಿ ಏನೋ ಆಗ್ತಾ ಇದೆ, ಯಾಕೋ ನಾನು ಸಡಿಲ ಆಗ್ತಾ ಇದ್ದೀನಿ ಅಂತೇಳಿ ಅನಿಸುತ್ತೆ. ಆ ಮಾವಿನ ಮರ ಗೆದ್ದಲ ಹುಳಕ್ಕೆ ಕೇಳುತ್ತೆ, ಯಾಕೋ ಗೆದ್ದಲ ಹುಳ ನೀನು ಹೋಗ್ತಾ ಇಲ್ಲಲ್ಲ, ಮಳೆಗಾಲ ಬೇರೆ ಮುಗಿತಾ ಬಂತು, ಮಳೆ ನಿಲ್ತಾ ಇದೆ, ನೀನು ಹೋಗ್ಬೋದಲ್ಲ ಬೇರೆ ಕಡೆ ಅಂತ ಹೇಳ್ಬಿಟ್ಟು. ಆಗ ಗೆದ್ದಲ ನಾಯಕ, ನಿನಗೆ ಗೊತ್ತಿಲ್ವಾ, ನಾವು ಗೆದ್ದಲ ಹುಳಗಳು ಒಂದು ಸತಿ ಬಂದ್ವಿ ಅಂತ ಹೇಳಿದರೆ
ನಾವು ಮತ್ತೆ ಹೋಗೋದಿಲ್ಲ. ನಾವು ಮರಗಳನ್ನು ನಾವು ಕೊರಿತೀವಿ ಅಂತ ನಿನಗೆ ಗೊತ್ತಿದೆ. ನಾವು ಗೆದ್ದಲ ಹುಳುಗಳು, ನಾವು ಕೊರೆಯೋದೇ ನಮ್ಮ ಬುದ್ಧಿ. ಸೊ ಕೊರಿತೀವಿ ಅಂತ ಗೊತ್ತಿದ್ದು ನೀನು ಆಶ್ರಯ ಕೊಟ್ಟಿದೀಯ, ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಇಲ್ಲೇ ಇರ್ತೀವಿ, ನಾವೆಲ್ಲೂ ಹೋಗೋದಿಲ್ಲ. ನಮಗಿದು ಭಾಳ ಇಷ್ಟ. ಅಲ್ಲ, ನೀವು ಏನಂತ ಹೇಳಿದ್ರಿ ನನ್ನ ಹತ್ರ? ನೀವು ಮಳೆಗಾಲ ಮುಗೀತಿದ್ದಂಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ. ನಾನು ತುಂಬಾ ಸಡಿಲ ಆಗ್ತಾ ಇದ್ದೀನಿ, ನನ್ನ ಬೇರುಗಳೆಲ್ಲ ಸಡಿಲ ಆಗ್ತಾ ಇದೆ, ನಾನು ಇನ್ನೇನೋ ಬಿದ್ದು ಹೋಗ್ಬಿಡ್ತೀನಿ ಅನ್ನಿಸ್ತಾ ಇದೆ. ಅಲ್ಲಿ ಮೇರೆ ಪಕ್ಷಿಗಳು ಇದ್ದಾವೆ, ಅವುಗಳಿಗೂ ಪಾಪ ನಿಮ್ಮಿಂದ ತುಂಬಾ ನೋವಾಗತ್ತೆ, ಅವು ಸತ್ತೋಗ್ಬಿಡ್ತವೆ, ಮೊಟ್ಟೆಗಳು ಇಟ್ಟಿದ್ದಾವೆ. ಗೆದ್ದಲ ನಾಯಕ, ಅರ್ಥ ಮಾಡ್ಕೊ. ಅದೆಲ್ಲ ಆಗೋದಿಲ್ಲ ಕಣಯ್ಯ. ನೀನು ಹೇಳಿದಾಗ ನಾವು ಹೋಗೋಕ್ಕೆ, ನಮಗಿಷ್ಟ ಬಂದಾಗ ನಾವು ಹೋಗ್ತೀವಿ, ಅವೆಲ್ಲ ಆಗೋದಿಲ್ಲ. ಸ್ನೇಹಿತರೆ, ಗೆದ್ದಲ ಹುಳ ಆ ಹುತ್ತನ್ನು ಕಟ್ಕೊಂಡು ಬೃಹದಾಕಾರವಾಗತ್ತೆ. ಆ ಮರ ಧರೆಗುರುಳತ್ತೆ, ಪಕ್ಷಿಗಳು ಎಲ್ಲ ಹಾರೋಗ್ತವೆ, ಆ ಮರ ಸತ್ತೋಗತ್ತೆ. ಗೆದ್ದಲ ನಾಯಕ, ನಾವು ಹುತ್ತನ್ನು ಬೆಳೆಸಿ ದೊಡ್ಡದಾಗಿ ಹೋಗಿದೆ ಗೆದ್ದಲು. ಈಗ ನಾವು ಈ ಹುತ್ತದೊಳಗೆ ಗೃಹ ಪ್ರವೇಶ ಮಾಡಬೇಕಲ್ಲ. ಅದೇ ಅಲ್ಲ ಸ್ನೇಹಿತ, ನಮ್ಮ ಆಲೋಚನೆಯೂ ಇದ್ದಿದ್ದು, ದುರ್ಬಲ ವ್ಯಕ್ತಿ ಯಾರಿದ್ದಾರೆ ಅಂತೇಳಿ ಮೊದಲು ಹುಡುಕೋದು, ಆಮೇಲೆ ಯಾಚನೆ ಮಾಡೋ ಅಂಥದ್ದು, ಅದಾದಮೇಲೆ ನಾವು ಹುತ್ತನ್ನು ಬೆಳೆಸಿದ ಮೇಲೆ ಅಲ್ಲಿ ನಾವು ನೆಲೆಸುವಂಥದ್ದು. ನಡೀಲಿ, ಇವಾಗ ಸಂಭ್ರಮಾಚರಣೆ, ಗೃಹ ಪ್ರವೇಶ ಮಾಡೋಣ ಅಂತೆ. ಸ್ನೇಹಿತ, ಸ್ಟಾರ್ಟ್ ಮಾಡ್ಕೋ ಸಂಭ್ರಮಾಚರಣೆಯನ್ನ. ಏನೋ ಸರ 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 ಅಂತೇಳಿ ಸೌಂಡ್ ಆಗ್ತಾ ಇದೆಯಲ್ಲ ನಾಯಕ. ಸೌಂಡಾ? ನನಗೇನು ಕೇಳಿಸ್ತಾ ಇಲ್ಲಲ್ಲ ಸ್ನೇಹಿತ. ಇಲ್ಲ, ಎಲ್ಲೋ ಹತ್ತಿರದಲ್ಲೇ ಜೋರಾಗಿ ಸೌಂಡ್ ಆಗ್ತಾ ಇದೆ ನೋಡು ನಾಯಕ. ಹೀಗಲ್ಲ, ಯಾಕೋ ತುಂಬಾ ಜೋರಾಗಿ ಸೌಂಡ್ ಆಗ್ತಾ ಇದೆಯಲ್ಲ. ಏನು ಬರ್ತಾ ಇದೆ, ಹತ್ತಿರನೇ ಬರ್ತಾ ಇದೆಯಲ್ಲ. 10 ಅಡಿ ಎತ್ತರದ್ದು ನಾಗರಹಾವು ಬುಸುಗುಟ್ತಾ ಆ ಗೆದ್ದಲ ನಾಯಕನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನಾಗರಹಾವು, ಗೆದ್ದಲ ನಾಯಕ, ನಾನು ನಾಗರಹಾವು, ನನಗೆ ಹುತ್ತದ ಅವಶ್ಯಕತೆ ಇದೆ. ನೀನು ಕಟ್ಟಿದಿಲ್ಲ ಹುತ್ತ, ಅದರಲ್ಲಿ ನಾನು ನೆಲೆಸ್ಬೇಕು ಅಂತ ಇದ್ದೀನಿ. ನಾಗರಹಾವೇ, ನೀನು ನೆಲೆಸದ, ನಾವು ನೆಲೆಸ್ಬೇಕು ಅಂತೇಳ್ಬಿಟ್ಟು ಆ ದುರ್ಬಲವಾದ ಮಾವಿನ ಮರವನ್ನು ಕೇಳ್ಕೊಂಡು ನಾವು ಇಲ್ಲಿ ಗೆದ್ದಲ ಮನೆಯನ್ನು ಕಟ್ಕೊಂಡು ಗೃಹ ಪ್ರವೇಶ ಮಾಡಬೇಕು ಅಂತ ಇದ್ದೀವಿ. ಈಗ ನೀನು ಬಂದ್ಬಿಟ್ರೆ ಹೆಂಗಪ್ಪ? ನೀನು ನಾಗರಹಾವು, ದೊಡ್ಡ 10 ಅಡಿ ಮೇಲೆ ಎತ್ತರ ಇದೆಯಾ, ನಾವೆಲ್ಲ ಸಣ್ಣ ಸಣ್ಣ ಕ್ರಿಮಿಗಳು, ನಮ್ಮನ್ನು ಬಿಟ್ಬಿಡು. ಅದೆಲ್ಲ ಆಗೋದಿಲ್ಲ. ನನಗೆ ಈ ಹುತ್ತ, ಈ ಮನೆ ಬೇಕೇ ಬೇಕು. ನಾನು ಇಲ್ಲಿ ನೆಲೆಸ್ಬೇಕು. ನಾನು ನಾಗರಹಾವು, ಮೊದಲೇ ನಿನಗೆ ಗೊತ್ತಿದೆ ತಾನೇ, 10 ಅಡಿ ಮೇಲೆ ಎತ್ತರದಲ್ಲಿದ್ದೀನಿ. ನಾನು ವಿಷ ಕಕ್ಕಿದೆ ಅಂತ ಹೇಳಿದರೆ ನಿಮ್ಮೆಲ್ಲ, ನೀನು ಸೇರಿ ನೀವೆಲ್ಲರೂ ಸತ್ತೋಗ್ತೀರಾ. ತಿಳ್ಕೊ, ಮೊದಲು ಹೊರಟೋಗು ಇಲ್ಲಿಂದ. ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡ್ತೀಯೋ ಅಥವಾ ನಾನು ವಿಷ ಕಕ್ಕಲು. ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಹೇಗಿದೆ ನಾಗರಹಾವಿನ ಕತೆ? ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದರಿಂದ ನಾವು ಕಲಿಯೋದೇನಂತ ಹೇಳಿದರೆ, ಮೊದಲು ಭಾರತಕ್ಕೆ ಬ್ರಿಟಿಷರು ಯಾಚನೆ ಮಾಡ್ಕೊಂಡು ಬಂದರು. ನಾವು ಒಂದಷ್ಟು ಮಾರಾಟ ಮಾಡ್ತೀವಿ, ಹಾಗೆ ಹೀಗೆ, ನಮಗೆ ಸ್ವಲ್ಪ ಆಶ್ರಯ ಕೊಡಿ ಅಂತ ಹೇಳ್ಬಿಟ್ಟು ರಾಜರುಗಳನ್ನು ಕೇಳಿದರು. ರಾಜರುಗಳೂ ಅಷ್ಟೇ, ನಮ್ಮ ಕೆಲವೊಂದು ದುರ್ಬಲ ರಾಜರುಗಳು ಏನು ಮಾಡಿದರು ಅಂದರೆ, ಆಯಿತು ಹೇಗಿದ್ರೂ ವಸ್ತುಗಳ ಮಾರಾಟ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಬಿಟ್ಕೊಟ್ರು. ಆಗ ಏನಾಯಿತು? ಇತಿಹಾಸ ನಿಮಗೆ ಗೊತ್ತಿದೆ. ಇದೂ ಅಷ್ಟೇ, ಈ ನಾಗರಹಾವಿನ ಕಥೆನೂ ಅಷ್ಟೇ. ಗೆದ್ದಲ ಹುಳ ಮಾವಿನ ಮರ ಅಂದರೆ ದುರ್ಬಲ, ಅದನ್ನು ಫಸ್ಟಿಗೆ ಕೇಳ್ಕೊಂಡು ಯಾಚನೆ ಮಾಡ್ತು, ನನಗೆ ಆಶ್ರಯ ಕೊಡು ಅಂತೇಳ್ಬಿಟ್ಟು. ಗೆದ್ದಲ ಹುತ್ತ ಬೆಳೆದಿದ್ದಂಗೆ ಅದು ಗೃಹ ಪ್ರವೇಶ ಮಾಡೋಕ್ಕೆ ನೋಡ್ತು. ಇನ್ನೊಂದು ನಾಗರಹಾವು ಬಂದು ಅದನ್ನು ಅಟ್ಟಿತು. ತಿಳ್ಕೊಳ್ಳಿ ಸ್ನೇಹಿತರೆ, ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಒಳಗೆ ಅಥವಾ ಎಲ್ಲೋ ಒಂದು ಕಡೆ ಯಾರ ಬ್ಯಾಂಕಲ್ಲೋ ಅಥವಾ ಇನ್ಯಾವುದೋ ಒಂದು ಆಫೀಸಲ್ಲೋ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿ
ಪಾಪ ಒಳ್ಳೆ ಮನುಷ್ಯ, ಯಾರ ಬಂದರೆ ಅವರಿಗೆ ಸಹಾಯ ಮಾಡ್ತಿರ್ತಾನೆ ಅಂತ ತಿಳ್ಕೊಳ್ಳೋಣ. ಈ ಕೆಟ್ಟ ವ್ಯಕ್ತಿಗಳು ಅಂತ ಇರ್ತಾರಲ್ಲ, ಯಾವುದು ಕೆಟ್ಟ ವ್ಯಕ್ತಿಗಳು, ಈ ಗೆದ್ದಲು ಇರುತ್ತಲ್ಲ, ಅಂಥ ಗೆದ್ದಲ ಮನಸ್ಸಿನ ವ್ಯಕ್ತಿಗಳು ಬಂದು ಅಲ್ಲಿ ಯಾಚನೆ ಮಾಡಿ ಸೇರ್ಕೊಳ್ತಾರೆ ಮೊದಲು. ಈ ಪಾಪ ಒಳ್ಳೆ ವ್ಯಕ್ತಿಗಳು ಅವರಿಗೆ ಆಶ್ರಯ ಕೊಡ್ತಾರೆ. ಅದಾದಮೇಲೆ ಆ ಗೆದ್ದಲ ವ್ಯಕ್ತಿಗಳು ಬಂದ್ಬಿಟ್ಟು ಅವರ ಮೇಲೇ ಆಕ್ರಮಣ ಮಾಡ್ತಾರೆ. ಅಂದರೆ ಅವರ ಜಾಬಿಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಆಗಬಾರ್ದು ಸ್ನೇಹಿತರೆ. ಇಂಥ ನೀಚ ಕೃತ್ಯಗಳು ನಡಿಬಾರ್ದು. ಇದು ನಿಮಗೂ ಅನ್ವಯಿಸುತ್ತೆ, ಎಲ್ಲರಿಗೂ ಅನ್ವಯಿಸುತ್ತೆ. ಇದರಿಂದ ನಾವು ನೀತಿ ಪಾಠ ಕಲ್ತಿದ್ದೀವಿ ಅಂತ ತಿಳ್ಕೊಂಡಿದ್ದೀನಿ. ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಇಂಥ ನೀತಿಕತೆಗಳನ್ನು ಯಾವಾಗಲೂ ಸದಾ ಹೇಳ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಹಾಗೆಯೇ ಲೈಕ್ಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಂತೆ. ಅಲ್ಲಿಯ ತನಕ ನನ್ನ ನಮಸ್ಕಾರ.